ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿರಿ ಪ್ರಿಯಾ. ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ವೀಡಿಯೋಸ್ಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೋಡಿ, ನಾನು ಇಲ್ಲಿ ಸ್ಟ್ಯಾಂಡ್ ತೋರಿಸಿದ್ನಲ್ಲ, ಅದನ್ನ ಅಮೆಝಾನ್ನಲ್ಲಿ ಬುಕ್ ಮಾಡಿದ್ದೆ. ನೋಡೋಣ ಅದು ಯಾವ ಥರ ಬಂದಿದೆ ಅಂತ. ಎಕ್ಸ್ಪೆಕ್ಟೇಷನ್ ತುಂಬ ದೊಡ್ಡ ಬಾಕ್ಸ್ ಬರುತ್ತೆ ಅಂದ್ಕೊಂಡಿದ್ದೆ, ಆದರೆ ಇಷ್ಟು ಸಣ್ಣ ಬಾಕ್ಸ್ ಬಂದಿದೆ ಫ್ರೆಂಡ್ಸ್. ಇದರಲ್ಲಿ ನಿಜವಾಗ್ಲೂ ಟ್ರೈಪಾಡ್ ಸ್ಟ್ಯಾಂಡ್ ಬಂದಿದೆಯೋ ಇಲ್ವೋ ಅಂತ ನನಗೆ ಡೌಟು. ನೋಡೋಣ ಬನ್ನಿ ಈಗ ಇದರೊಳಗೆ ಏನಿದೆ ಅಂತ. ಕಟ್ ಮಾಡಿ ಓಪನ್ ಮಾಡ್ತೀನಿ ಈಗ. ಓಕೆ, ಹಾಕಿದೆ. ಓಪನ್ ಮಾಡ್ತೀನಿ ಈಗ. ನೋಡೋಕ್ಕೆ ಟ್ರೈಪಾಡ್ ಸ್ಟ್ಯಾಂಡ್ ಥರನೇ ಕಾಣಿಸ್ತಿದೆ, ಬಟ್ ಇಷ್ಟು ಚಿಕ್ಕದಿದೆಯಲ್ಲ, ಇದರಲ್ಲಿ ನಿಜವಾಗ್ಲೂ ಮೊಬೈಲ್ ಎಷ್ಟು ಗ್ರಿಪ್ ಇದೆಯಾ ಅಂತ ನನಗೆ ಡೌಟು. ಕ್ಯಾಮ್ರಾ ಎಲ್ಲ ದೊಡ್ಡ ದೊಡ್ಡ ಇಟ್ಟರೆ ಇದರಲ್ಲಿ ನಿಲ್ಲುತ್ತಾ? ಅಷ್ಟೇ. ಒಳಗೆ ಈಗ. ಓಕೆ, ಫೈನಲಿ ನೋಡಲಿಕ್ಕೆ ಟ್ರೈಪಾಡ್ ಸ್ಟ್ಯಾಂಡ್ ಥರನೇ ಕಾಣಿಸ್ತಿದೆ ಫ್ರೆಂಡ್ಸ್. ಬಟ್ ಇದೇನು ಗಟ್ಟಿದೆಯೋ, ಇದು ಅಷ್ಟೇನು ವರ್ಕ್ ಆಗ್ತಿಲ್ಲ. ಆನ್ ಮಾಡಿದ್ರು ಆನ್ ಆಗ್ತಿಲ್ಲ. ಅಲ್ಲಿ ಸಿಂಬಲ್ ಮಾತ್ರ ಕ್ಯಾಮ್ರಾದು ಮೊಬೈಲ್ದು ಅಂತ ತೋರಿಸಿದೆ. ಇದು ಮೊಬೈಲ್ ಹಿಡಿಯೋಕ್ಕೆ. ಇಲ್ಲಿಗೆ ಫಿಕ್ಸ್ ಮಾಡಲಿಕ್ಕಿದೆ. ಈಗ ಫಿಕ್ಸ್ ಮಾಡ್ಕೋತೀನಿ. ಈ ಥರ ಇದು ಸ್ಟ್ಯಾಂಡಿಂದು ಲೆಗ್ಸ್ನ ಓಪನ್ ಮಾಡಿಕೊಂಡು ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ನನ್ನಷ್ಟು ಎತ್ತರ ಇಲ್ಲ, ಒಂದು 2.5 ಫೀಟ್ ಇದೆ ಅಷ್ಟೇ. 360 ಡಿಗ್ರಿ ರೊಟೇಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಕಾಣಿಸ್ತಿದೆ. ಇದು ಗಾಳಿ ಬಂದರೆ ಬಿದ್ದೆ ಹೋಗ್ಬೋದಾ ಅಂತ ಅಷ್ಟು ತೆಳುವಿದೆ ಕಾಲೆಲ್ಲ. ಟ್ರೈಪಾಡ್ ಸ್ಟ್ಯಾಂಡು ಮೊಬೈಲು ಫಿಕ್ಸ್ ಮಾಡ್ತಾಯಿದ್ದೀನಿ, ಬಿದ್ದೋಗುತ್ತಾ ಅಂತ ಭಯ ಆಗ್ತಾಯಿದೆ. ನನಗೆ ಪ್ರಾಡಕ್ಟ್ ಅಷ್ಟು ಇಷ್ಟ ಆಗಲಿಲ್ಲ ಫ್ರೆಂಡ್ಸ್. ಎಷ್ಟೇ ಸ್ಕ್ರೂ ಟೈಟ್ ಮಾಡಿದ್ರು ಬಿದ್ದೇ ಹೋಗ್ತಾಯಿದೆ ನೋಡಿ. ಅದಾದರೂ ನೋಡ್ಲಿಕ್ಕಾದರೂ ಒಂಚೂರು ಸ್ಟ್ಯಾಂಡ್ ಥರ ಕಾಣಿಸ್ತಿದೆ. ಇದಂತೂ ವೇಸ್ಟ್, ಪ್ಲಾಸ್ಟಿಕ್ದೇನೋ ಇಟ್ಟಿದ್ದಾರೆ ಅಷ್ಟೇ, ಏನೂ ವರ್ಕ್ ಆಗ್ತಿಲ್ಲ. ನಾನು ರಿಮೂವ್ ಮಾಡಿ ಬ್ಯಾಟ್ರಿನೆಲ್ಲ ಚೆಕ್ ಮಾಡಿ ಮತ್ತೆ ರೀಪ್ಲೇಸ್ ಮಾಡಿ ಎಲ್ಲ ಮಾಡಿದೆ ಫ್ರೆಂಡ್ಸ್, ಆದರೂ ವರ್ಕ್ ಆಗ್ತಿಲ್ಲ. ಮೈಕು ವರ್ಕ್ ಆಗ್ತಿಲ್ಲ, ವೇಸ್ಟ್.